ವಾರ ಆಗ್ತೈತೆ, ಡಿಬೇಟ್ ಸರಿ ಇರಲ್ಲ. ಇದು ಡಿಬೇಟ್ ಇರೋದು, ಡಿಬೇಟ್ ಆಮೇಲೆ ನಾ ಹೇಳಿದ್ಮೇಲೆ ಪೂರ್ತಿಯಾಗಿ ಕೇಳಿ. ಕೇಂದ್ರ ಸರ್ಕಾರ ಅಂತ ಹೇಳಿದೆ ನಾನು, ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದು. ನಿಮ್ ಸರ್ಕಾರನೇ ಇರಬಹುದು, ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಮನಮೋಹನ್ ಸಿಂಗ್ ಇದ್ದಾಗ ಹೇಗಿತ್ತು, ಯಾಕೆ ಸಿಟ್ಟು ಅಂತ. ಕೇಂದ್ರ ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕೊಟ್ಟು, ರಾಜ್ಯ ಸರ್ಕಾರ ದುಡ್ಡು ಇರಲಿಲ್ವಾ? ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ ಅಂತ. ರೈತರಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟಾಗ್ಸಿಟ್ಟು ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಂತೆ ಹೇಳ್ತಿದ್ದಾರೆ. ಅದನ್ನ ತಿಳ್ಕೊರಿ, ಸುಧಾರಿಸ್ಕೊರಿ. ವಾಸ್ತವಾಂಶ ಹೇಳಿದ್ರೆ ಸಿಟ್ಟು ಬರೋದಿಲ್ಲ, ಸುಳ್ಳು ಹೇಳಿದ್ರೆ ಪದೇ ಪದೇ ಸುಳ್ಳು. ಅದೇ 40% ಸುಳ್ಳು ಹೇಳಿದ್ರೆ 40% ಸುಳ್ಳಲ್ಲ, 40% ಸುಳ್ಳು ಹೇಳಿದ್ದು ಸರಿ ಇಲ್ಲ ಅಂತಾರೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ಸರಿ 40% ಸುಳ್ಳು ಹೇಳಿದ್ದು, ಈಗ 80% ಆಗಿದೆಲ್ಲ. ಯೋಜನೆ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಬಿಹಾರ್ ನಲ್ಲಿ 10,000 ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾಕೆ 40% ಅಂತ ಸುಳ್ಳು ಹೇಳಿದ್ದಲ್ವ ಅದು? ದುಪ್ಪಟ್ಟು ಮಾಡ್ತೀನಿ, ಈಗ 80% ಆಗಿದೆ, ಹೇಳಿದ್ರಿ. ಈಗ 80% ಆಗಿದೆ. ಮಾರ್ಕ್ಸ್ ಕಾರ್ಡು 75% ರೈತರು ಇವತ್ತು 74,000 ಸಾಲ ಇದೆ. 10,000 ರಿಪೋರ್ಟ್ ಕಾರ್ಡು. ಸುಮ್ಮನೆ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ಕೊಂಡಿರೋದ ಅಧ್ಯಕ್ಷರೇ? ಅವ್ರ ಕಥೆ ಕೇಳಲಿಕ್ಕೆ ಬರಲ್ಲ. ಪ್ರತಿ ದಿನ ಬೆಲ್ಲದ್ ಸಾಹೇಬ್ರ 40% ಸುಳ್ಳು ಹೇಳಿದ್ರಲ್ಲ, ರೈತರು ದೇಶದಲ್ಲಿ ಕೋರ್ಟಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಯ್ತು ನಿಮ್ಗೆ. 10,000 ರಿಪೋರ್ಟ್ ಕಾರ್ಡು 80% ಅಲ್ಲ ಈಗ. ಇಲ್ಲ ಹೇಳಿ, ನಿಮ್ಗೆ ಯಾಕೆ ಸಿಟ್ಟು, ನಿಮ್ಗೆ ಯಾಕೆ ಸಿಟ್ಟು ಅಂತ ಕೇಳಿದ್ರೆ ನಾವ್ ಎದ್ದಿಲ್ಲ ಅಧ್ಯಕ್ಷರೇ. ಉಪನಾಯಕರಿಗೆ ಹೇಳಿದಾಗ ಪ್ರತಿ ವರ್ಷ ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಇರ್ಬೇಕ್ರಿ. ಆತ್ಮಹತ್ಯೆ ಆಡಳಿತ ಮಾಡುವವರಿಗೆ ಕೇಳುವ ತಾಳ್ಮೆ ಇರಬೇಕು. 10,000 ರಿಪೋರ್ಟ್ ಕಾರ್ಡು. ಇಲ್ಲಿ ಸ್ತ್ರೀ ಶಕ್ತಿ ಯಾವ್ದು, ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೇನಾನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ. ಯಾವಾಗ ಅದು ಮಾಸ್ಟರ್ ಸ್ಟ್ರೋಕ್ ಇಲ್ದಿದ್ರೆ ನೀವು ಮೊದಲು ಕೊಡಿ ದುಡ್ಡನ್ನ ಅಂತ ಹೇಳ್ತಾರೆ. ಶಿವಲಿಂಗೇಗೌಡರು ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗಲ್ಲ. ಆ ಈಗಲೇ ಚರ್ಚೆ ಮಾಡೋಣ. ನೀವೇನ್ ಅರ್ಥ ಆಗಲ್ಲ, ಇವತ್ತೇನಾರ ಕರ್ನಾಟಕ ನಿಮ್ಗೆ ಅರ್ಥ ಆಗಲ್ಲ. ಸಾಬೀತ್ ಮಾಡಿ ಅಂಕಿಅಂಶ ನಿಮ್ಗೆ ಅರ್ಥ ಆಗಲ್ಲ. ಏನೇನ್ ಮಾಡಿದೆ ಕೇಂದ್ರ ಸರ್ಕಾರ, ನಿಮ್ಗೆ ಅರ್ಥ ಆಗಲ್ಲ. ಈ ತರ ಮಂತ್ರಾಲೋಚನೆ ಮಾಡೋದಲ್ಲ ಕೇಂದ್ರ. ಎಲ್ಲ ಟ್ಯಾಕ್ಸ್ ಮಜಾ ಮಾಡ್ತಾ ನಿಮ್ಗೆ ಅಧ್ಯಕ್ಷರೇ ತಗೊಂಡೋಗ್ಬಿಟ್ಟು ಡೆಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ರಿ? ಕೊಡ್ರಿ ಯಾರ ಮನೆ ಕೊಡ್ತಾ ಇದ್ರಿ? ಬನ್ನಿ ಚರ್ಚ್ಗೆ, ಎಲ್ಲ ಟ್ಯಾಕ್ಸ್ ಬನ್ನಿ. ಕೇಳಿ ವಿರೋಧ ಪಕ್ಷದ ನಾಯಕರು ಮಾತಾಡೋದನ್ನ ಕೇಳಿ. ಅಲ್ಲ, ವಿರೋಧ ಪಕ್ಷದ ನಾಯಕರು ಬಂದೇ ಬರುತ್ತೆ. ರಾಜ್ಯ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ. ಅಷ್ಟು ಮೊದಲು ಕೇಳಲೇ ಇಲ್ಲ ಅವರು ಎಂಪಿಗಳು. ರಾಜ್ಯ ಸರ್ಕಾರದಿಂದ ಹಣ ಪಾವತಿ ಮಾಡಿ ಆಮೇಲೆ ಕೇಂದ್ರದಿಂದ ಫೈಟ್ ಮಾಡ್ರಿ, ಅವ್ರ ಎಂಪಿ ಹೆಸರು ಕೇಳಿ ಹೋಗಿ ಅವರು. ನೀವ್ ಯಾಕೆ ಆ ಲೆವೆಲ್ ಕೇಂದ್ರದ ಮೇಲೆ ಹೇಳ್ತೀರಿ ಅಧ್ಯಕ್ಷರೇ? ಈ ರಾಜ್ಯಕ್ಕೆ ಅನ್ಯಾಯ ಆಗಿದ್ರೆ, ಜನಗಳಿಗೆ ಅನ್ಯಾಯ ಆಗಿದ್ರೆ ಕೇಂದ್ರ ಪುರಸ್ಕೃತ ಅರ್ಥ ಆಗಲ್ಲ. ಸಂಪೂರ್ಣವಾಗಿ ಆಗಲ್ಲ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಯೋಜನೆ ಶಿವಲಿಂಗೇಗೌಡ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದು ಬಿಡಿ. ಕೊಪ್ರಿ ಅಲ್ಲ, ಅದು ಕೊಪ್ರಿ ಅಲ್ಲ. ಮಾಡಾಕಿದ್ರಿ ಫಸಲ್ ಬಿಮಾ ಯೋಜನೆ, ಅದು ರೈತರಿಗೆ ಪರಿಹಾರ, ಇನ್ಸೂರೆನ್ಸ್ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಾಯಕರು ಅರ್ಥ ಆಗಲ್ಲ ಮಾತಾಡಿದ್ರೆ ಏನ್ ಮಾಡೋದು ನಾವು ಹೇಳಿ? ಸುರೇಶ
ಅಲ್ಲ ನೀವು ಎಲ್ಲರೂ ಹೇಳ್ತಿರ್ತೀರಿ ಮತ್ತೆ ಉತ್ತರ ಹೆಂಗೆ ಅವ್ರ ನಾ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಾಗಿ ಮಾಡ್ತಾರೆ. ಮಾತಾಡಿದ ಮೇಲೆ ಉತ್ತರ ಕೊಡುವಾಗ ಹೇಳ್ತಾರೆ, ತಾವು ದಯವಿಟ್ಟು ಕುತ್ಕೊಳ್ಳಿ. ಮಾನ್ಯ ಉಪಾಧ್ಯಕ್ಷರೇ, ನಮ್ಗೆ ನಮ್ಮೆಲ್ಲರ ಪರವಾಗಿ ನಿಮಗೊಂದು ವಿನಂತಿ. ಬೇಡ, ಅವ್ರು ಮಾತಾಡಿ. ಅಲ್ಲ, ಒಂದೇ ಅವ್ರು ವಿನಂತಿ. ಮಾತಾಡಿ. ಅವರು ಒಂದ್ ವಿನಂತಿ, ಹೇಳ್ದಾಗಿಲ್ಲ. ಒಂದ್ ನಿಮಿಷ ಕೇಳ್ರಿ. ಒಂದ ವಿನಂತಿ. ಎಲ್ಲಿ ತನಕ ಪ್ರಿಯಾಂಕ ಖರ್ಗೆ ಅವ್ರು ಕೌನ್ಸಿಲ್ದಾಗ ಇರ್ತಾರ, ಸದನ ಶಾಂತ ಇರ್ತದೆ. ಅದಕ್ಕೆ ದಯಮಾಡಿ ಅವ್ರಿಗೆ ಕೌನ್ಸಿಲ್ ಇದು ಕೊಟ್ರೆ, ಆಮೇಲೆ ಕೃಷ್ಣಾನು ಸುಮ್ ಇರ್ತಾರ. ಯಾರು ಉತ್ತರ ಹೇಳೋರು ಬೇಕಿಲ್ಲ, ಅವ್ರ ಕುರ್ಚಿಗೆ ಸ್ವಲ್ಪ ಗಮನ ಬೇಕಿಲ್ಲ, ನಿಮ್ಗೆ ಯಾರು ಉತ್ತರ ಕೊಡೋರು ಬೇಕಿಲ್ಲ. ಅವ್ರು ಕೊಟ್ರೆ ಅವ್ರು ಕೆಟ್ಟರು. ಹೇಳಿದ್ದಾರೆ. ಇಲ್ಲ ಮಾನ್ಯ ಅಧ್ಯಕ್ಷ, ನೀವು ಮಾತಾಡಿದ್ರೆ ಎಲ್ಲಿ ತನಕ ನೀವು ಸುಳ್ಳು ನಾವು ವಿರೋಧ ಪಕ್ಷ ನಾಯಕರು ಮಾತಾಡೋದಕ್ಕೆ ಯಾವುದೇ ತಕರಾರಿಲ್ಲ. ಈಗ ಪದೇ ಪದೇ ಎದ್ದಿ ಕೇಳಿ, ಕೃಷ್ಣ ಅವ್ರ ಹೆಸರು ಹೇಳಿ, ನಮ್ಮ ಹೆಸರು ಹೇಳಿ, ನಿಮ್ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ, ನಿಮ್ದು ಅದು ತಗೊಳ್ಳಿ, ನಿಮ್ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಎಷ್ಟಂತ ಕೇಳಕ್ಕಾಗಲ್ಲ. ಅಂಕಿಅಂಶ ಕೊಟ್ಟು ಮಾತಾಡಿ. ಈಗ ನಾವು ಕೊಟ್ಟಿಲ್ಲ ಅಂಕಿಅಂಶ, ರಿಪೋರ್ಟ್ ಕಾರ್ಡ್ ಆದ್ರೆ ಅದು ನಿಮ್ ರಿಪೋರ್ಟ್ ಕಾರ್ಡ್ ಆಗಿದೆ, ಒಪ್ಕೊಂಡು ಡಿಬೇಟ್ ಮಾಡೋಣ, ತೊಂದರೆ ಇಲ್ಲ. ಆದ್ರೆ ನಮ್ಮಿಬ್ರಿಂದ ಇಷ್ಟು ಪ್ರಾಬ್ಲಮ್ ನಿಮ್ಗೆ? ಪ್ರಾಬ್ಲಮ್ ಏನು ಯಾರು ಹೇಳಿದ್ರು? ಪ್ರಾಬ್ಲಮ್ ಅಂತ ಯಾರು ಹೇಳ್ತಾ ಇಲ್ಲಪ್ಪ. ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ. ಇಬ್ಬರಿಗೆ ಬೇರೆ ಬೇರೆ ಕುಡ್ಸಿ ಅಂತ ಖರ್ಗೆ ಮಿನಿಸ್ಟರ್, ಇಡೀ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಈಗ. ತಾವು ಕೂತ್ಕೊಳ್ರಿ. ಇಲ್ಲ ಕೂತ್ಕೋತೀವಿ, ಸ್ವಲ್ಪ ಅವರು ಅಂಕಿಅಂಶಗಳೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ತೊಂದ್ರೆ ಇಲ್ಲ. ಅರ್ಧ ಸತ್ಯಗಳು ಹೇಳಿದ್ರೆ ಮಾಧ್ಯಮದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತಾರೆ. ಹೈಕಮಾಂಡ್ ರಾಜ್ಯಕ್ಕೆ ಪ್ರಾಬ್ಲಮ್ ಆಗಿದೆ. ನಾಳೆ ಎಡಿಟೋರಿಯಲ್ ಬರೀತಾರೆ. ಅಧ್ಯಕ್ಷರೇ, ಸತ್ಯ ಅದ್ರಲ್ಲಿ ಏನಿಲ್ಲ. ನಾವು ಇಷ್ಟೇ ನಿವೇದನೆ ಮಾಡೋದು, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ನಾವು ಆದಷ್ಟು ಮಧ್ಯಪ್ರವೇಶ ಮಾಡೋದಕ್ಕೆ ಬಯಸೋದಿಲ್ಲ. ಆದರೆ ಸಮಸ್ಯೆ ಏನು ಬರುತ್ತೆ, 4,300 ಕೋಟಿ ಪರಿಹಾರ ಕೊಟ್ಟಿದ್ದು ಬರಗಾಲಕ್ಕೆ, 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟೂ ಕೂಡ ಇವರು ಇಲ್ಲ ಅನ್ನೋ ತರ ಮಾತಾಡಿದ್ರೆ ನೀವೇ ಹೇಳಿ, ನಾವು ಸುಮ್ಮನೆ ಕೊಡ್ಬೇಕಾ? ಈ ವರ್ಷ 2,249 ಕೋಟಿ ಪರಿಹಾರ ಕೊಟ್ಟಿದ್ದೀವಿ. 2,249 ಕೋಟಿ ಕೊಟ್ಟಿದ್ದೇವೆ ಈ ವರ್ಷದ್ದು. 14,21,000 ರೈತರಿಗೆ. ಆ ವರ್ಷದಲ್ಲಿ 4,300 ಕೋಟಿ ಕೊಟ್ಟಿದ್ದು. ಏನು ಕೊಟ್ಟೇ ಇಲ್ಲ ಅನ್ನೋ ತರ ಇವ್ರು ಮಾತಾಡ್ಬಿಟ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ ಅನ್ನೋದು ಅಷ್ಟೇ ವಿಷಯ. ಹಾಗಾಗಿ ನಾವು ನಮ್ಮದು ಎಲ್ಲಿ ವೈಫಲ್ಯ ಇದೆ ಅದನ್ನ ಅವರು ಟೀಕೆ ಮಾಡಲಿ, ಅವರ ಜವಾಬ್ದಾರಿ ಇದೆ, ಹಕ್ಕಿದೆ. ನಾವು ಕೇಳ್ತೇವೆ ಟೀಕೆ ಮಾಡಿದ್ರು. ಮಾಡಿರೋ ಕೆಲಸನ ಮಾಡೇ ಇಲ್ಲ ಅಂತೇಳಿ ಗೋಯ್ಬಲ್ಸ್ ತತ್ವವನ್ನ ಅನುಸರಿಸಿದ್ರೆ ಸುಮ್ಮನೆ ಕೂರೋದು ಕಷ್ಟ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅಷ್ಟೇ. ಚರ್ಚೆ ಸಕಾರಾತ್ಮಕವಾಗ್ಲಿ ಅಂತ ನಿಮ್ಮ ಮುಖಾಂತರ ಅವರಲ್ಲಿ ಮನವಿ. ಇನ್ನೊಂದು ನೀವು ಸ್ಪಷ್ಟೀಕರಣ ಕೊಡ್ಲಿಲ್ಲ. NDRF ಅಲ್ಲಿ 1 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಅಲ್ಲ ಈಗ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಕೊಡಿಸಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ನೀವು ಉತ್ತರ ಕೊಡುವಾಗ ಹೇಳ್ತೀನಿ. ಅಲ್ಲ ರಾಯರೆಡ್ಡಿ ಅವರು ಹೇಳೋದು ಸಚಿವರು ಹೇಳ್ಬೇಕಾಗಿಲ್ಲ, ಉತ್ತರ ಕೊಡುವಾಗ ಹೇಳ್ತೀರಿ. ದಯವಿಟ್ಟು ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನಾವು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ನಾನು ಇಬ್ರು ಹೋಗಿ ಕೊಟ್ಟಿದ್ದೀವಿ, ಇದ್ರಲ್ಲಿ 1 ಪೈಸಾನು ಬಂದಿಲ್ಲವಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಮೆಮೊರಾಂಡಮ್ ಹೇಳಿಲ್ಲವಲ್ಲ ನೀವು, ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಕೊಟ್ಟು ಕೂಡ ಇಲ್ಲಿವರೆಗೂ 1 ಪೈಸಾ ದುಡ್ಡು ಬಂದಿಲ್ಲವಲ್ಲ, ಅದನ್ನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಸತ್ಯ. ಸರಿ ಸರಿ ಹೇಳಿ, ಕೊಡಿಸಿ ಅಶೋಕ್ ಅವರೇ, ಸ್ವಲ್ಪ ಕೊಡಿಸಿದ್ರೆ ಅನುಕೂಲ ಆಯ್ತು. ಅವ್ರು ಮಾತಾಡಿದ ಮೇಲೆ ನೀವು ಆಮೇಲೆ ಹೇಳ್ರಿ. ತಾವು ಮಾತಾಡಿ, ಆಯ್ತು, ಮುಗೀತು ಮಾತಾಡ್ರಿ. ಈಗ ಮುಗೀತು ತಗೊಳ್ಳಿ, ತಾವು ಮಾತಾಡಿ, ಎದ್ದು ಮಾತಾಡ್ರಿ, ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿನೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಅಪೋಸಿಷನ್ ಲೀಡರ್ ಇದ್ದಾಗ ನಾವು ಮಾತಾಡಲ್ಲ ಅಂತ ಅವತ್ತೇ ನಾವು ಮಾತಾಡಿದ್ದೀರಿ. ಈಗ ಅವರು ಪದೇ ಪದೇ ಕೊಡ್ತಾರೆ ಅಂತ ಹೇಳಿದ್ರೆ ನನಗನ್ಸ್ತತೆ ಅವರು ಎಲ್ಲ ಮಾತಾಡ್ಬಿಡ್ಲಿ, ನಾವು ಕೇಳಿಸ್ಕೊಂತೀವಿ. ನಾನು ಬಿಟ್ಟಿದ್ರೆ ಆಮೇಲೆ ನಾನು ಮಾತಾಡ್ತೀನಿ. ಅವರು ಹೇಳ್ಬಿಡ್ಲಿ. ಈಗ ಉತ್ತರ ಕೊಡುವಾಗ ಸುಮಾರು ಅರ್ಧ ಹೇಳ್ತಾರೆ ಅವರು, ನಡುವೆ ಹೇಳಿಲ್ಲ ಅನ್ನೋದಕ್ಕೆ ಅವ್ರು ಹೇಳಿದಾರೆ. ಈಗ ನೀವು ಮಾತಾಡ್ರಿ, ಆಮೇಲೆ ಉತ್ತರ ಕೊಡ್ತಾರೆ. ತಾವು ಮಾತಾಡ್ರಿ. ಈಗ ನಾನು ಒಂದೇ ನಿಮಿಷ ತಾಳೋಣ. ನಾನು ಅವ್ರ ಪ್ರಣಾಳಿಕೆ ಬಗ್ಗೆನೂ ಟೀಕೆ ಮಾಡಿದ್ದೀನಿ,
ಅವ್ರ ಟ್ವೀಟ್ ಬಗ್ಗೆ ಮಾತಾಡಿದ್ದೀನಿ, ಅದಕ್ಕೆಲ್ಲ ರಿಪ್ಲೈ ಮಾಡ್ಬಿಡ್ಲಿ, ಆಮೇಲೆ ನಾನು ಇಲ್ಲ, ಮಾತಾಡ್ಲಿ. ನೋಡಿ ಮತ್ತೆ ಮಾತಾಡ ಆಗಲ್ಲ, ಎಲ್ಲ ಹೇಳ್ಬಿಡ್ಲಿ, ಆಮೇಲೆ ಮಾತಾಡ್ಲಿ. ಇಲ್ಲ ಮಾತಾಡ್ಲಿ, ಬೇಜಾರಿಲ್ಲ, ಅಧ್ಯಕ್ಷರೇ ನಮ್ಗೇನ್ ಬೇಜಾರಿಲ್ಲ, ಅವಕಾಶ ಕೊಡ್ತಾ ಇದ್ದೀನಿ ಅವ್ರಿಗೆ, ಟೀಕೆ ಮಾಡ್ಲಿ. ಇಲ್ಲ ಮಾತಾಡುವಾಗ ನಾವು ಡಿಸ್ಟರ್ಬ್ ಮಾಡ್ಬೇಕಂತಲ್ಲ, ಅವ್ರಿಗೆ ಕೆಲವು ವಿಚಾರಗಳನ್ನ ಅವ್ರಿಗೆ ಹೇಳ್ಬೇಕು, ಸತ್ಯ ಇದ್ದಿದ್ದು ಅಂತ ಹೇಳಿದ್ರೆ ಅಧ್ಯಕ್ಷರೇ ಅವರು ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ ನಾವು ಏನು ಅಂದಿಲ್ಲ, ಟೀಕೆ ಮಾಡಿದಾಗ ಏನು ಅಂದಿಲ್ಲ, ಅವರೇ ಹೆಸರು ಪ್ರಸ್ತಾವನೆ ಮಾಡಿದ್ರು, ಅವರೇ ಹೇಳಿದ್ರು, ಅವಾಗ ತಾನೇ ಎದ್ದಿದ್ದು. ಅಲ್ಲಿ ತನಕ ನಾವು ಯಾರನ್ನ ಎದ್ದಿದ್ವಾ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡಿದಾಗ, ಮಾರ್ಕ್ಸ್ ಕಾರ್ಡ್ ಅನ್ನ ತೋರಿಸಿದಾಗ ಅಥವಾ ಏನಾದ್ರು ಅಂಕಿಅಂಶ ಕೊಟ್ಟಾಗ ನಾವೇನಾದ್ರೂ ಎದ್ದಿದ್ವಾ? ಇಲ್ಲ, ಹೆಸರು ಇಟ್ಟು ಕಳೆದ್ರು, ಅದಕ್ಕೆ ಎದ್ದು ಇಂಟರ್ವೆನ್ಷನ್ ಆಗ್ಬಾರ್ದಾ? ಈಗ ನಾನು ಮಾತಾಡಿದ್ದೆ ಸತ್ಯ, ನಾನು ಮಾತಾಡಿದ ಕಲ್ಲಲ್ಲಿ ಕೆತ್ತಬೇಕು ಅಂತ ಹೇಳಿದ್ರೆ ಅದೇ ಹೆಂಗಾಗ್ತದೆ ಅಧ್ಯಕ್ಷರೇ? ಸದನ ಇದೆ ಅಲ್ಲ. ಈಗ ನೀವು ಅಂಕಿಅಂಶಗಳು ಕೊಡಿ, ಸತ್ಯ ಟೀಕೆ ಮಾಡಿ, ಹೇಳ್ದಂಗೆ ಸಕಾರಾತ್ಮಕ ಮಾಡಿ, ನಾವು ಕುತ್ಕೊಳ್ಬೇಕಂದ್ರೆ ಏನಿದೆ ಜನರು ಆಡಳಿತ ನಡೆಸೋರು ವಿರೋಧ ಪಕ್ಷ ಸಲಹೆ ತಗೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ ಸರ್, ನಿಮ್ಮ ಹತ್ರ ಏನು ಇಲ್ಲ ಮಾತಾಡಕ್ಕೆ, ಬಿಟ್ಬಿಡಿ. ಸುಮ್ಮನೆ ಯಾಕೆ ಬಾಯಿ ತೆಗಿಸ್ತೀರ? ನಂದು ಏನು ಇಲ್ಲ ನಮ್ಮ ಹತ್ರ ಮಾತಾಡಕ್ಕೆ. MSP ಯಾರು ನಿಗದಿ ಮಾಡೋದು? ಅವ್ರು ಹೇಳಂತದ್ದು ಹೇಳ್ಬೇಕಾಗ್ತದೆ. ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ವಿರೋಧ ಪಕ್ಷದ ನಾಯಕರಿಗೆ. ನೋಡಿ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಅದು ಸರಿ. ಆದರೆ ಕೆಲವು ಸಾರಿ ತಪ್ಪು ಪ್ರಶ್ನೆಗಳನ್ನ ನಮ್ಮ ಸರ್ಕಾರದ ಮೇಲೆ ಹಾಕಿದಾಗ ಅವ್ರು ಡಿಫೆಂಡ್ ಮಾಡ್ಕೋಬೇಕೋ ಬೇಡವೋ? ನೀವು ಹಿಂಗೆ ಮಾತಾಡಬೇಕು, ಹಾಗೆ ಮಾತಾಡಬೇಕು ಅಂತ ಮಾತಾಡಿದ್ರಿ ಅಧ್ಯಕ್ಷರೇ. ರಾಜ್ಯ ಸರ್ಕಾರ ಪರಿಹಾರ ಕೊಡ್ಲೇ ಇಲ್ಲ ಅಂದ್ರೆ ತಪ್ಪಾಗಲ್ವಾ? ನೋಡಿ, ದೇರ್ ಆರ್ SDMF, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಇದೆ. ದೇರ್ ಇಸ್ ಎ ರೇಷಿಯೋ, ಸ್ಟೇಟ್ ಗೌರ್ಮೆಂಟ್ 25% ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಸ್ವಲ್ಪ ಹಣ ಕೊಡುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಹಣವನ್ನು ಕೂಡ ನಮ್ಮ ರಾಜ್ಯ ಬೊಕ್ಕಸದಿಂದ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ಕೊಟ್ಟಿದ್ದಾರೆ. ಆದರೆ ಹ್ಯೂಜ್ ವ್ಯಾಲ್ಯೂಮ್ ಇದ್ದಾಗ ದೇರ್ ಇಸ್ ಎ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಪ್ರಧಾನಮಂತ್ರಿಗಳನ್ನ ಅಲಾಂಗ್ ವಿತ್ ರೆವಿನ್ಯೂ ಮಿನಿಸ್ಟರ್ ಭೇಟಿ ಮಾಡಿ ದೇ ಹ್ಯಾವ್ ಗಿವನ್ 2 ಮೆಮೊರಂಡಮ್ಸ್. ಒಂದು ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಕೊಡಬೇಕಾದದ್ದು, ಇನ್ನೊಂದು ನಮ್ಮ ರಾಜ್ಯದ ಆಸ್ತಿ ಪಾಸ್ತಿ ಸಾರ್ವಜನಿಕ ಹಾನಿಯಾಗಿದ್ದು ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ. ಅದನ್ನ ಕೊಡಿಸಿ ಅಂತ ನಾನು ವಿರೋಧ ಪಕ್ಷಕ್ಕೆ ಮನವಿ ಮಾಡ್ತೇನೆ. ಪ್ಲೀಸ್ ದಯವಿಟ್ಟು ಕೊಡಿಸಿ ಅದನ್ನ. ಪರಿಹಾರ ಅಶೋಕ್ ಅವ್ರು ನಿಂದಿಸ್ಕೊಂಡೆ ಕೊಡ್ರಿ, ಕೇಂದ್ರ ಸರ್ಕಾರದಿಂದ ಕೊಡಿಸಿದ್ರೆ. ಮಾನ್ಯ ಸಭಾಧ್ಯಕ್ಷರೇ, ಎಲ್ರಿಗೂ ಮಾತ್ರ ರಾಯರೆಡ್ಡಿಗೆ ಹೇಳಿದ್ರೆ ಸರಿಗಿದೆ ಅಂತ, ಎಲ್ರದ್ದು ಸರಿ ಇದೆ ಅಂತ ನೀವು ಕೂತ್ಕೊಂಡು ರಕ್ಷಣೆ ಮಾಡಿ ಅವ್ರನ್ನ. ಸಮಾಧಾನ ಕೂತಿದ್ದಾರೆ ರಕ್ಷಣೆ ಅವಕಾಶ ಕೊಟ್ಮೇಲೆ ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ, ಯಾರು ಮಾತಾಡಬಾರ್ದು, ಅಲ್ಲಿ ಉತ್ತರ ಕೊಡೋಕೆ ಸಮಯ ಇದೆ, ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಪಕ್ಷ ನಾಯಕರು ಮಾತಾಡ್ತಾರೆ. ನೀವು ಸರಿಯಾದ ಔಷಧ ನಡೆಸಿಲ್ಲ. ಈ ರೀತಿ ವಿರೋಧ ಪಕ್ಷದ ಒಂದು ಜನತೆ ಗೌರವ, ನಮಗೂ ಕೊಡ್ತಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲರೂ ಇದ್ರೆ ಕೊಟ್ಟಿದ್ದನ್ನು ಕೊಟ್ಟಿವಿ ಅಂತ ಹೇಳಿ. ಒಂದ್ ಕೆಲಸ ಮಾಡೋಣ, ಹೇಳಿ. ಅವ್ರ ಕಡೆ ಇಷ್ಟೆಲ್ಲ ಅಧಿಕಾರಿಗಳು ಅದಾರ, ಎಲ್ಲ ಅವ್ರಿಗೆ NGO ಗಿಂಜುಗಳು ಅಡ್ವೈಸ್ ಮಾಡೋರು ಅದಾರ. ನಮ್ಮ ವಿರೋಧ ಪಕ್ಷ ನಾಯಕರು ಏನ್ ಮಾತಾಡ್ಬೇಕಂತ ಅವ್ರು ಬರೆದು ಕೊಟ್ಬಿಡ್ಲಿ, ಅದನ್ನ ಮಾತಾಡ್ತಾರೆ. ಬೇಡ ಅವ್ರೇನ್ ಹೇಳ್ತಾರ ಅದನ್ನ ಮಾತಾಡ್ತಾರೆ. ನಮ್ಮ ವಿರೋಧ ಪಕ್ಷ ಮಾತಾಡ್ತೀರಿ
ಮತ್ತೆಲ್ಲ ಅಲ್ಲ, ಅವ್ರೇ ಕೊಡ್ಬೇಕು. ನಮ್ಮ ಹಕ್ಕದು. ನೀವು ಮಾತಾಡ್ಬೇಕು, ನೀವು ಜನರಿಗೆ ಹೇಳ್ರಿ. ತಾವು ಕಷ್ಟದಿಂದ ಮ್ಯಾಲ್ ಬಂದವ್ರದಿರಿ. ಮಳಿ ಆಗಿ ಎಲ್ಲಾರ ಮನಿ ಬಿದ್ದಾಗ ಎಂತ ಕಷ್ಟ ಇದ್ರು ಕೂಡ ಯಡಿಯೂರಪ್ಪನವ್ರು 5 ಲಕ್ಷ ರೂಪಾಯಿ ಒಂದ್ ಮನಿ ಕೊಟ್ರ ಆ ಟೈಮ್ದಾಗ. ಈ ಸರ್ಕಾರ ಅದನ್ನ ಹೇಳತ್ತಾರ ಅವರು. 2.5 ವರ್ಷ ನೀವೇನ್ ಮಾಡಿರಂತೆ ನೀವು ಉತ್ತರದಾಗ ಹೇಳ್ರಿಲ್ಲ. ಹೇಳಿ ಅವರು ಮನೆ ಫ್ಲಡ್ ಬಂದು ಮನ್ಯಾಗ ನೀರು ಹೊತ್ತಿದ್ರೆ ಎಲ್ಲಾರ್ಗು ಒಮ್ಮಿಗೆ 10,000 ರೂಪಾಯಿ ಹೋದಲ್ ಕೊಟ್ರು. ಬಿದ್ದ ಮನಿಗಳಿಗೆ 5 ಲಕ್ಷ ರೂಪಾಯಿ ಕೊಟ್ರು. ನಮ್ ಸರ್ಕಾರ ನಾವು ಅದನ್ನೆಲ್ಲ ಮಾಡಿದ್ದೀವಿ, ನೀವೇನ್ ಮಾಡಿಲ್ಲಲ್ಲಪ್ಪ ಅಂತ ಹೇಳಿದ್ರೆ ನೀವು ಉತ್ತರ ಕೊಡ್ಬೇಕಾದ್ರೆ ಉತ್ತರ ಕೊಡ್ರಿ. ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡ್ರಿ ಅಂತಂದ್ರೆ ಬರ್ಕೊಟ್ಬಿಡ್ರಿ. ಆಗ್ತಾ ಇಲ್ಲ. ನಿಮ್ ಸರ್ಕಾರದಿಂದ ಕೊಟ್ಟಿಲ್ಲ, ಅದಕ್ಕೆ ನಾವು ಕೋರ್ಟಿಗೆ ಹೋಗಿ ತಂದ್ವಿ ಅಂತ ಅದನ್ನ ಹೇಳಕತ್ತಿದ್ರು ಅಷ್ಟೇ. ಅವ್ರು ಹಿಂಗ ಮಾಡ್ರಿ ಅಂತ ಹೇಳಿಲ್ಲ. ಅವ್ರೇನ್ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳಿಲ್ಲ. ಮತ್ ಕೇಳ ತನಕ ಸಮಾಧಾನ ಇರ್ಬೇಕಲ್ಲ. ಜಸ್ಟ್ ಶುರು ಮಾಡ್ಯಾರ ಅವರು. ಆಯ್ತಾಯ್ತು, ಶುರು ಐತಿ. ಈಗ ಶುರು ಮಾಡ್ರಿ. ಅವ್ರಿಗೇನ್ ಪ್ರಶ್ನೆ ಮತ್ತೆ ಉತ್ತರ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರ. ಆಯ್ತು ಬಿಡಿ, ನಮಗ್ ಗೊತ್ತೈತಿ ಮುಖ್ಯಮಂತ್ರಿಗಳ ಮನಸ್ಸಿಗೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಐತಿ. ಅಂದ್ರೂ ಕೂಡ ಕುಂತ ಕೇಳತ್ತಾರ ಅವ್ರು. ಕೇಳಿ ಅವ್ರ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿರ್ತದ, ಅಂದ್ರೂ ಅದನ್ನ ಕೇಳ್ತಿದ್ದಾರೆ. ಕೇಳ್ತಾ ಇದಾರೆ. ಅಧ್ಯಕ್ಷರೇ, ಅವರು ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಸಿಎಂ ಮಾಡ್ಬೇಕಂತಾರೆ, ಉತ್ತರ ಕೊಡೋ ಶಕ್ತಿ ಇಲ್ವಾ? ರಾಜಕಾರಣ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ಏನಾದ್ರು ಒಂದು ಅವಕಾಶ ಏನ್ ಮಾಡಿಲ್ಲ ಚರ್ಚೆ ಬೇಡ ಆದ್ರೆ ಅವ್ರಿಗೆಲ್ಲ ಅವಕಾಶ ಸಿಗ್ಲಿ ಅಂತ ಬಿಟ್ಬಿಡ್ಬೇಕು. ಅವ್ರು ಮಾತಾಡೋ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಎಲ್ಲದಕ್ಕೂ ಮಾತಾಡ್ತಾನೆ ಇದ್ರೆ ನಾನು ಈಗಾಗಲೇ ಈ ಪೀಠದಿಂದ ಅವ್ರಿಗೆ ಮಾತಾಡ್ರಿ ಅಂತ ಉತ್ತರ ಕರ್ನಾಟಕದ ವಿಷಯ ಅಂತ ಹೇಳಿದ್ರೆ ಕಾಂಪಿಟಿಷನ್ ಇದೆ. ಉತ್ತರ ಕೊಡುವಾಗ ಕೊಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡುವಾಗ ಯಾರು ಬೇಡ ಅಂತ ಬರ್ಕೊಳ್ಳಿ. ಎಲ್ಲ ನಿಮ್ಮ ಅಧಿಕಾರಿಗಳು ಇದೀರಲ್ಲ, ಅವ್ರ ಕೈ ಬರ್ಸ್ಕೊಳ್ಳಿ ಎಲ್ಲ. ಆಮೇಲೆ ಮಾತಾಡ್ಲಿ ಒಟ್ಟಿಗೆ. ಸುಮ್ನೆ ಒಂದು ಅವ್ರು ನೋಡಿದ್ರೆ ಪಾಯಿಂಟ್ ಆಫ್ ಆರ್ಡರ್ ಇರ್ತದು, ಅಲ್ಲಿ ನೋಡಿದ್ರೆ ಶಿವಲಿಂಗೋತಾರೆ ಮಾತಾಡೋ ಜಾಸ್ತಿ ಇಲ್ಲ. ನಾವು ಕಷ್ಟದಲ್ಲಿದ್ದೇವೆ. ಕರ್ನಾಟಕದ ಉತ್ತರ ಭಾಗ ನಾವು ಕಷ್ಟದಲ್ಲಿದ್ದೇವೆ. ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ, ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ ಅಂತ ಮಾತಾಡೋದು ಬೇಡ. ಏನ್ ಆಗ್ಬೇಕು, ಹೆಂಗ್ ಮಾಡ್ಬೇಕು ಹೇಳಿ. ಅವರು ಕೇಂದ್ರ ಸರ್ಕಾರದಿಂದ ಏನ್ ಕಷ್ಟದಲ್ಲಿದ್ದಾರಂತೆ ಅವ್ರ ಪಾಪ. ನೀವು ಸಹಾಯ ಮಾಡಿಲ್ಲ. ಅಧ್ಯಕ್ಷರೇ, ಇದು ಉತ್ತರ ಕರ್ನಾಟಕದ ಅಧ್ಯಕ್ಷರೇ ಅಶೋಕ್ ಉಪಾಧ್ಯಕ್ಷರೇ, ನೀವು ಈ ರೀತಿ ಸಭೆ ನಡೆಸಿ ಪ್ರತಿಪಕ್ಷ ನಾಯಕರು ಮಾತಾಡಿದ್ದೀರ. ಈ ರೀತಿನ ಸಭೆ ಸಹಕಾರ ಕೊಡೋದು, ಮಂತ್ರಿಗಳೇ ಅರ್ಚನೆ ಮಾಡುವಂಥದ್ದು, ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ಆಯ್ತು, ಈಗ ಅವ್ರು ಮಾತಾಡ್ಲಿ. ಅಲ್ಲ, ಅವ್ರು ಮಾತಾಡ್ಲಿ. ಅರೆ, ಈ ರೀತಿ ಸಭೆ ನಡೆಸ್ತಾರೆ, ಯಾರು ಮಾತಾಡ್ಲಿಕ್ಕೆ ಆಗುತ್ತೆ ಸರ್? ಇಲ್ಲಿ ಕರೆದಿರೋದು ಯಾಕೆ ಸದಾ? ಆಯ್ತು, ಮಾತಾಡ್ಲಿ. ಪ್ರತಿಪಕ್ಷ ಇಲ್ಲಿ ಮಾತಾಡ್ಲಿಕ್ಕೇನೆ. ಆಯ್ತು, ಸರ್ಕಾರವನ್ನು ಬಯಲಿಗೆ ಮಾತಾಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ. ಆಯ್ತು, ಮತ್ತೆ ಅವರು ನಮ್ಮ ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ ಬಹಳ ಅನುಭವಿ ರಾಜಕಾರಣಿಗಳು, ಬಹಳ ಅಧ್ಯಯನಶೀಲರದಾರೆ. ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕಿಂತ ಮುಂಚೆ ಏನೇನು ಹೇಳ್ಬೇಕು ಅವ್ರು ಹೇಳಿ. ತಮ್ಮ ಇಲಾಖೆಯಲ್ಲಿ ನಾವು ಉತ್ತರ ಕರ್ನಾಟಕ ಏನು ಮಾಡಿದ್ದೀವಿ, ಏನಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಏನು ಸರ್ಕಾರದಿಂದ ಆಗಬೇಕಾಗಿದೆ ಅನ್ನೋಂಥ ಸಮಸ್ಯೆಗಳ ಬಗ್ಗೆ, ನೀರಾವರಿ ಬಗ್ಗೆ, ಅನೇಕ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಸುಮ್ಮ ಕೂತು ಕೇಳುವಂಥದ್ರೆ ಕನಿಷ್ಠ ಸೌಜನ್ಯ ತೋರಿಸಲಿ. ಮೇಲಿಂದ ಮೇಲೆ ಎದ್ದೆದ್ದು ಈಗೇನೋ ಅವ್ರ ನಂತರ ಏನೋ ಹೊಸ ಯಾರು ಮುಖ್ಯಮಂತ್ರಿ ಆದ್ರೆ ಸಚಿವ ಸಂಪುಟದಿಂದ ತೆಗೆಯುವಂಥ ತಾಕತ್ ಯಾರಿಗೂ ಇಲ್ಲ. ಅವ್ರು ತಗೋತಾರೆ. ಯಾಕೆ ಗಾಬರಿ ಆಗಿ ಈ ರೀತಿ ಒಂದು ಸ್ಪರ್ಧಾತ್ಮಕವಾಗಿ ಈ ತಮ್ಮ ಒಂದು ಚಟುವಟಿಕೆ ತೋರಿಸ್ಲಕತ್ತವ್ರು ಗೊತ್ತಿಲ್ಲ.